ಅಮೆರಿಕ ಯುದ್ಧದಲ್ಲಿ ಪಾಕಿಸ್ತಾನ ಯಾರ ಪರ ನಿಲ್ಲುತ್ತೆ? ಇರಾನ್ ಪರವಾಗಿ ಸ್ಟೇಟ್ಮೆಂಟ್ ಕೊಡೋದು, ಅಮೆರಿಕ ಅದನ್ನ ಎಸ್ ನೋ ಪ್ರಾಬ್ಲಮ್ ಆಯ್ತು ನಾನು ಒಪ್ಕೋತೀನಿ ಮಾಡೋ ಹಾಗೇನೆ. ಇರಾನ್ ಪರ ನಿಂತ್ರೆ ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಬೇಕು. ಪಾಕಿಸ್ತಾನ ಎಂತ ಒಂದು ಇಕ್ಕಟ್ಟಿನಲ್ಲಿದೆ, ಇತ್ತ ಪುಲಿ ಅತ್ತ ದರಿ. ಅಮೆರಿಕ ಪರ ಮಾತಾಡಿದ್ರೆ ಇರಾನ್ ತನ್ನ ಮೇಲೆ ದಾಳಿ ಮಾಡುತ್ತೆ ಅನ್ನೋ ಭಯ. ದುಬೈ ಅಬುದಾಬಿ ಮೇಲೆ ಬಿದ್ದ ಬಾಂಬ್ಗಳು ಕರಾಚಿ ಮತ್ತೆ ಇಸ್ಲಾಮಾಬಾದ್ ಮೇಲೆ ಬೀಳಲ್ವಾ? ಪಾಕಿಸ್ತಾನದ ಕತೆ 3 ಕೊಟ್ರೆ ಅತ್ತೆ ಕಡೆ, 6 ಕೊಟ್ರೆ ಸೊಸೆ ಕಡೆ. ಇದುವರೆಗೂ ನಿಮ್ ಜೊತೆ ಇದ್ದಂತ ಸ್ನೇಹ ಮುಗಿತು ಅಂತ ಹೇಳಿದ್ರೆ ಅಮೆರಿಕ ಬಿಡುತ್ತದ? ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಒಂದ್ ರೀತಿ ಕಾಮಿಡಿ ಪೀಸ್ ಆಗ್ಬಿಟ್ಟಿದೆ. ಇಸ್ರೇಲ್ ಅಮೆರಿಕ ಸೇರಿ ಇರಾನ್ ಮೇಲೆ ಯುದ್ಧ ಸಾರದು. ಇರಾನ್ ಅಮೆರಿಕದ ಮಿಲಿಟರಿ ಬೇಸ್ಗಳನ್ನ ಟಾರ್ಗೆಟ್ ಮಾಡಿ ಗಲ್ಫ್ ಕಂಟ್ರಿಗಳ ಮೇಲೆ ಯುದ್ಧ ಮಾಡಿದೆ. ಭಾರತ ಇದ್ರ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ಕೊಡದೆ ತಟಸ್ಥ ಪ್ರತಿಕ್ರಿಯೆಯಲ್ಲೇ ನಿಂತ್ಕೊಂತು. ಅಂದ್ರೆ ಯಾವುದೇ ರೀತಿ ಯಾರಿಗೂ ಸಪೋರ್ಟ್ ಮಾಡಿಲ್ಲ, ಯಾರನ್ನು ವಿರೋಧ ಮಾಡಲಿಲ್ಲ. ಆದ್ರೆ ಅರಬ್ ಕಂಟ್ರಿಗಳ ಮೇಲೆ ಇರಾನ್ ದಾಳಿಯನ್ನ ಖಂಡಿಸ್ತು. ಈ ಮಧ್ಯೆ ಜಗತ್ತಿನಾದ್ಯಂತ ಏನಾಗಬಹುದು, 3ನೇ ಮಹಾಯುದ್ಧ ಪ್ರಾರಂಭ ಆಗುತ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಗಲ್ಫ್ ಕಂಟ್ರಿಗಳ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಇರಾನ್ನ ವ್ಯಾಘ್ರ ರೂಪಕ್ಕೆ ಗಲ್ಫ್ ಕಂಟ್ರಿಗಳು ಏನಾಗ್ಬಿಡ್ತಾವೋ ಅನ್ನಿಸ್ತಾ ಇದೆ. ಈ ಕಡೆ ಇಸ್ರೇಲ್ ಅಮೆರಿಕ ಕೂಡ ಇರಾನ್ನ ಪರಿಸ್ಥಿತಿಯನ್ನ ಅದೇ ರೀತಿ ಮಾಡ್ತಿವೆ. ಈ ಮಧ್ಯೆ ಪಾಕಿಸ್ತಾನ, ಈ ಗುಳ್ಳೆನರಿ ಪಾಕಿಸ್ತಾನದ ಪರಿಸ್ಥಿತಿ ಏನಾಗುತ್ತೆ? ಈ ಕಡೆ ಅಮೆರಿಕ ಪರವಾಗಿ ನಿಂತ್ಕೊಂಡ್ರೆ ಇರಾನ್ಗೆ ಕೆಟ್ಟವರಾಗ್ತಾರ, ಇರಾನ್ ಪರವಾಗಿ ಮಾತಾಡಿದ್ರೆ ಅಮೆರಿಕದ ಕೆಂಗಣ್ಣಿಗೆ ಗುರಿ ಆಗ್ತಾರ, ಇಲ್ಲಾಂದ್ರೆ ಇವ್ರ ಪರವಾಗಿ ಮಾತಾಡೋಣ ಅವ್ರ ಪರವಾಗಿ ಮಾತಾಡೋಣ ಅಂತ ಅನ್ಕೊಂಡು ಪಾಕಿಸ್ತಾನ ಡಬಲ್ ಗೇಮ್ ಏನಾದ್ರು ಆಡುತ್ತಾ? ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದಲ್ಲಿ ಪಾಕಿಸ್ತಾನದ ನಿಲುವು ಏನಾಗಿರುತ್ತೆ? ಯಾವ ರಂಗಿನಾಟ ಆಡುತ್ತೆ ಪಾಕಿಸ್ತಾನ? ಜಿಯೋ ಪೊಲಿಟಿಕಲಿ ಪಾಕಿಸ್ತಾನಕ್ಕೆ ಯಾವ ವ್ಯಾಲ್ಯೂ ಇದೆ? ಅದನ್ನ ಯಾರಾದ್ರೂ ಸೀರಿಯಸ್ ಆಗಿ ಕೂಡ ತಗೋತಾರ? ಇದ್ರ ಬಗ್ಗೆ ಇವತ್ತು ಜಿಯೋ ಪೊಲಿಟಿಕಲ್ ಅನಾಲಿಸ್ಟ್ ಪ್ರೊಫೆಸರ್ ಪ್ರೇಮ್ ಶೇಖರ್ ಹೇಳ್ತಾರೆ. ಜನವರಿಯಿಂದನೂ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡ್ತವೆ ಇರಾನ್ ಮೇಲೆ ಅನ್ನೋ ಸುದ್ದಿ ಇತ್ತು. ಓಕೆ, ಆಮೇಲೆ ಏನಾಯ್ತು, ಸದ್ಯ ದಾಳಿ ಆಗೋದಿಲ್ಲ ಅಂತ ಇಸ್ರೇಲ್ ಹೇಳ್ತು. ಇರಾನ್ ನಮಗೆ ಪ್ರತಿ ದಾಳಿ ಮಾಡಿದ್ರೆ ಅದನ್ನು ತಡೆಯುವ ಸಾಮರ್ಥ್ಯ ಸದ್ಯಕ್ಕೆ ನಮಗಿಲ್ಲ, ಆ ಸಾಮರ್ಥ್ಯವನ್ನು ನಾವು ಗಳಿಸ್ಕೊಳ್ಳೋವರೆಗೆ ಸ್ವಲ್ಪ ಮುಂದಕ್ಕೆ ಹಾಕೋಣ ಯುದ್ಧವನ್ನು ಅಂತ ಬೆಂಜಮಿನ್ ನೆತನ್ಯಾಹು ಟ್ರಂಪ್ ಅವ್ರಿಗೆ ಹೇಳಿದ ಕಾರಣ ಆ ಯುದ್ಧ ಮುಂದಕ್ಕೆ ಹೋಯಿತು. ಟ್ರಂಪ್ ಓಕೆ ಹೆಲ್ಪ್ ಇಸ್ ಆನ್ ದ ವೇ ಅಂತ ಇದ್ದವರು ಅದ್ರ ಬಗ್ಗೆ ಮಾತಾಡಲಿಲ್ಲ 1 ತಿಂಗಳು. ಓಕೆ, ಸೊ ಆವಾಗ ಏನಾಯಿತು, ಈಗ ಮೊನ್ನೆ ನಾವು ಏನು ನೋಡಿದ್ವಿ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಯಿತು. ಪಾಕಿಸ್ತಾನಿ ಆಗ್ತಾ ಇದೆ ಈಗಲೂ. ಪಾಕಿಸ್ತಾನ ಹೇಳಿದ್ದೇನು, ತೆಹರೀಕೆ ತಾಲಿಬಾನ್ ಪಾಕಿಸ್ತಾನಿಗೆ ಅಫ್ಘಾನಿಸ್ತಾನ ಹೆಲ್ಪ್ ಮಾಡ್ತಾ ಇರೋದ್ರಿಂದ ನಾವು ರಿಟೇಲೇಟ್ ಮಾಡ್ತಾ ಇದ್ದೀವಿ, ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇದ್ದೀವಿ ಅಂತ ಪಾಕಿಸ್ತಾನ ಹೇಳಿದ್ದು. ತೆಹರೀಕೆ ತಾಲಿಬಾನ್ ಪಾಕಿಸ್ತಾನ್ ಈಗ ಪಾಕಿಸ್ತಾನದ ಮೇಲೆ ದಾಳಿ ಶುರು ಮಾಡ್ತಾ ವರ್ಷಗಳಿಂದಲೂ ದಾಳಿ ಮಾಡ್ತಾ ಇದೆ. ಈಗ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ದೊಡ್ಡ ಪ್ರಮಾಣದ ಯುದ್ಧವನ್ನು, ಅದು ಕಾಬೂಲ್ ಮೇಲೇನೆ ದಾಳಿ ಮಾಡೋ ಅದು ಅಗತ್ಯ ಇತ್ತ. ಇನ್ಫ್ಯಾಕ್ಟ್ ನಾವು ಶುರುನಲ್ಲಿ ಅಂದ್ಕೊಂಡದ್ದು ಇಲ್ಲಿ ಈ ಫಿಲ್ಮ್ ಇದನ್ನು ಒಂದು ಫಿಲ್ಮ್ ಅಂತ ತಗೊಂಡ್ರೆ, ಇರಾನ್ ಒಂದು ಕಡೆ, ಅಮೆರಿಕ ಇಸ್ರೇಲ್ ಇನ್ನೊಂದು ಕಡೆ, ಅವುಗಳ ಘರ್ಷಣೆ ಇದೆಯಲ್ಲ, ಅದನ್ನು ಒಳ್ಳೆ ಒಂದು ಹಳೆ ಕಾಲದಲ್ಲಿ ನಾವು ಚಿಕ್ಕವರಾಗಿದ್ದಾಗ ನೋಡ್ತಾ ಇದ್ವಲ್ಲ, ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಅಂಥವ್ರ ಫಿಲ್ಮ್ಗಳು, ಅವುಗಳಲ್ಲಿ ಒಳ್ಳೆ ಹೀರೋ ಹೀರೋಯಿನ್ ಅವ್ರದ್ದೆಲ್ಲ ಆಟಗಳು ಇತ್ತು. ಮಧ್ಯದಲ್ಲಿ ಈ ನರಸಿಂಹರಾಜು ಅಥವಾ ದ್ವಾರಕೀಶ್ ಬಂದು 1-2 ನಿಮಿಷ ತಮಾಷೆ ಮಾಡಿ ಏನಾದ್ರು ನಗಿಸ್ಬಿಟ್ಟು ಹೊರಟೋಗ್ತಾ ಇದ್ರಲ್ಲ, ಬಹುಶಃ ಆ ದೊಡ್ಡ ಇದ್ರ ಮಧ್ಯದಲ್ಲಿ ಈ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ನಡೆಸ್ತಾ ಇರೋದು ಆ ರೀತಿ ನರಸಿಂಹರಾಜು ಮತ್ತು ದ್ವಾರಕೀಶ್ ಬಂದು 2 ನಿಮಿಷ ತಮಾಷೆ ಮಾಡಿ ನಮ್ಮನ್ನೆಲ್ಲ ನಗಿಸಿ ಮತ್ತೆ ಸೀರಿಯಸ್ ಆಗಿ ಫಿಲ್ಮ್ ಕಂಟಿನ್ಯೂ ಮಾಡ್ಕೊಳ್ಳೋಂಥ ಅವಕಾಶ ಅಂತ ಅಂದ್ಕೊಂಡದ್ದು ಉಂಟು. ನಾನು ಅಂದ್ಕೊಂಡೆ, ಆಯ್ತಾ ಒಂದು ಕ್ಷಣ. ಆಮೇಲೆ ಅದ್ರೇನಿತ್ತು, ಜಗತ್ತಿನ ಗಮನ ಆ ಕಡೆ ತಿರುಗ್ತಾ ಇದ್ದಂಗೆ ಇಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ವು. ಆಗ ಪಾಕಿಸ್ತಾನದ ರಿಯಾಕ್ಷನ್ ಏನು ಇಲ್ಲಿ ಪಾಕಿಸ್ತಾನ ಯಾವ ಇಕ್ಕಟ್ಟಿನಲ್ಲಿ ಸಿಲುಕಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಅಫ್ಘಾನಿಸ್ತಾನದ ವಿರುದ್ಧ ಪಾಕಿಸ್ತಾನ ಮಾಡಿದ ಅಟ್ಯಾಕ್ಗೆ ಅಮೆರಿಕ ಬೆಂಬಲ ಸೂಚಿಸ್ತು. ಎಸ್ ಮಾಡಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಟ್ರಂಪ್ ಹೇಳಿದ್ರು. ಎಸ್ ವಿ ಆರ್ ವಿತ್ ಯು ಅಂತ. ಸೊ ಪಾಕಿಸ್ತಾನ ಏನು ಸೇನಾ ಕಾರ್ಯಾಚರಣೆ ಕೈಗೊಳ್ತಾ ಇದೆ ಅದಕ್ಕೆ ಅಮೆರಿಕದ ಸಪೋರ್ಟ್ ಇದೆ. ಆದರೆ ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದ ದಾಳಿ ಇದೆಯಲ್ಲ, ಅದನ್ನ ಪಾಕಿಸ್ತಾನ ಖಂಡಿಸ್ತು. ಆಗ ಇದು ಟ್ರಂಪ್ ಬೇಜಾರು ಮಾಡ್ಕೊಳ್ಳೋದಿಲ್ವಾ, ಕೋಪ ಮಾಡ್ಕೊಳ್ಳೋದಿಲ್ವಾ? ನಾವು ನಿಮ್ಮ ಪರವಾಗಿ ನಿಂತಿದ್ದೀವಿ ಅಫ್ಘಾನಿಸ್ತಾನದ ವಿಷಯದಲ್ಲಿ, ನೀವು ನಮ್ಮ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡ್ತೀರಲ್ಲ ಅಂತ ಟ್ರಂಪ್ ಕೇಳೋದಿಲ್ವಾ? ಇನ್ಫ್ಯಾಕ್ಟ್ ಅದೇ ಆಸಿಮ್ ಮುನೀರ್ನ ಮೈ ಫೇವರೆಟ್ ಫೀಲ್ಡ್ ಮಾರ್ಷಲ್ ಅಂದದ್ದು,
ಮತ್ತೆ ಶಹಬಾಜ್ ಶರೀಫ್ರನ್ನ ಅಲ್ಲಿ ಇಲ್ಲಿ ಕಂಡ್ರೆ ಬಾ ನನ್ನ ಪಕ್ಕ ನಿಂತ್ಕೊ ಮಾತಾಡು, ಅದೇ ನನ್ನ ಫೋನಲ್ಲಿ ಹೇಳ್ತಾ ಇದ್ದೆ, ನಾನು ಒಬ್ಬನಿಗೆ ಹೇಳ್ತಾ ಇದ್ದೆಲ್ಲ, ನನ್ನನ್ನು ಹೊಗಳಿ ಅದನ್ನ ಇಲ್ಲಿ ಎಲ್ರಿಗೂ ಕಾಣೋಂಗೆ ಹೇಳು ಅಂತ ಶರ್ಮಾ ಅಲ್ ಶೇಖ್ನಲ್ಲಿ ಹೇಳಿಸಿದ್ದು ನಮಗೆಲ್ಲ ನೆನಪಿರ್ಬೋದು. ಆಯ್ತಾ? ಆ ರೀತಿ ಪಾಕಿಸ್ತಾನವನ್ನು ಅವರನ್ನ ಹೊಗಳುವಂತ ಅಥವಾ ಅಲ್ಲಿ ಅವ್ರನ್ನ ಹೊಗಳಿಸ್ಕೊಳ್ಳುವಂತ ಟ್ರಂಪ್ ಈಗ ಇದೇ ಪಾಕಿಸ್ತಾನವನ್ನ ನೀವು ನಮ್ಮ ಪರವಾಗಿ ಯಾಕೆ ಸ್ಟೇಟ್ಮೆಂಟ್ ಕೊಡಲಿಲ್ಲ, ಖಂಡಿಸ್ತಾ ಇದ್ದಿರಲ್ಲ ಅಂತ ಟ್ರಂಪ್ ಕೋಪ ಮಾಡಿಕೊಂಡು ಪಾಕಿಸ್ತಾನ ವಿರುದ್ಧ ಏನಾದರೂ ಮಾಡ್ತಾರ? ಇಲ್ಲ. ಇನ್ಫ್ಯಾಕ್ಟ್ ಇದು ಪಾಕಿಸ್ತಾನದ ಇಕ್ಕಟ್ಟನ್ನು ತೋರಿಸುತ್ತೆ. ನಾವು ನಿಮ್ಮ ವಿರುದ್ಧವಾಗಿ ಇರಾನ್ ಪರವಾಗಿ ಮಾತಾಡ್ತೀವಿ, ನೀವು ಅದನ್ನು ತಪ್ಪು ತಿಳ್ಕೋಬಾರದು ಅಂತ ಪಾಕಿಸ್ತಾನ ಈಗಾಗಲೇ ಅಮೆರಿಕಾಗೆ ಖಂಡಿತ ಮನವರಿಕೆ ಮಾಡಿಕೊಟ್ಟಿರೋ ಸಾಧ್ಯತೆ ಇದೆ. ಪಾಕಿಸ್ತಾನ ಇಕ್ಕಟ್ಟನ್ನು ನೋಡಿ ಟ್ರಂಪ್ ಸಹ ಒಪ್ಕೊಂಡಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ನೋಡಿ, ಇರಾನ್ ಏನ್ ಮಾಡ್ತು, ಅಮೆರಿಕಾದ ನೆಲೆಗಳು ಮತ್ತೆ ಅಮೆರಿಕಾಗೆ ಸಹಕಾರ ಕೊಡ್ತಾ ಇರುವಂತ ಅರಬ್ ಕಂಟ್ರಿಗಳ ಮೇಲೆಲ್ಲ ದಾಳಿ ಮಾಡಿದೆ. ಪಾಕಿಸ್ತಾನ ಅಮೆರಿಕಾಗೆ ಸಹಕಾರ ಕೊಡ್ತಾ ಇಲ್ವಾ? ಆಯ್ತಾ? ಪಾಕಿಸ್ತಾನದ ಆಕ್ಚುಲಿ ಅಲ್ಲಿ ಒಂದು ಪಾಸ್ನಿ ಬೇಸ್ ಇದೆಯಲ್ಲ, ಅದು ಅಮೆರಿಕ ಉಪಯೋಗಿಸ್ತಾ ಇದೆ ಅನ್ನೋ ಸುದ್ದಿ ಇದೆ. ಮತ್ತೆ ನೂರ್ ಖಾನ್ ಬೇಸ್ ಇದೆಯಲ್ಲ, ಅದು ಕಂಪ್ಲೀಟ್ ಅಮೆರಿಕನ್ ಕಂಟ್ರೋಲ್ನಲ್ಲಿರೋದು. ಮತ್ತೆ ಬೇಕಾದಾಗ ಅಮೆರಿಕದ ಇದು ಮಿಸೈಲ್ಗಳು ಹೋದದ್ದು ಕೆಲವು ಪಾಕಿಸ್ತಾನದ ಮೂಲಕವೇ ಹೋದದ್ದು, ಏರ್ ಸ್ಪೇಸ್ ಮೂಲಕ. ಅಂದ್ರೆ ಪಾಕಿಸ್ತಾನವೂ ಮತ್ತೆ ಪಾಕಿಸ್ತಾನ ತನ್ನ ನೆಲವನ್ನ ಅಮೆರಿಕ ಏನಾದರೂ ಗ್ರೌಂಡ್ ಅಟ್ಯಾಕ್ ಮಾಡೋದಕ್ಕೆ ಅಂದ್ರೆ ಸೇನಾ ಕಾರ್ಯಾಚರಣೆ ನಡೆಸೋದಕ್ಕೆ ಇರಾನ್ ಮೇಲೆ ಪ್ರಯತ್ನ ಪಟ್ಟರೆ ಮೊದಲು ಅಮೆರಿಕನ್ ಸೇನೆ ಲ್ಯಾಂಡ್ ಆಗೋದು ಪಾಕಿಸ್ತಾನಿ ನೆಲದಲ್ಲಿ, ಅಲ್ಲಿಂದ ನಂತರ ಇರಾನ್ಗೆ ಹೋಗ್ತವೆ. ಇಷ್ಟೆಲ್ಲ ಘನಿಷ್ಠ ಸಹಕಾರ ಅಮೆರಿಕ ಮತ್ತೆ ಪಾಕಿಸ್ತಾನ ನಡುವೆ ಇರುವಾಗ ಇರಾನ್ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಿಲ್ವಾ? ಆ ಭಯ ಪಾಕಿಸ್ತಾನಕ್ಕಿದೆ. ಅದನ್ನ ಅವಾಯ್ಡ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿಯೇ ಪಾಕಿಸ್ತಾನ ಆಡ್ತಾ ಇರುವಂತ ಈ ಸುಳ್ಳು ನಾಟಕ ಇದು. ಆಯ್ತಾ? ಇರಾನ್ ಪರವಾಗಿ ಸ್ಟೇಟ್ಮೆಂಟ್ ಕೊಡೋದು, ಅಮೆರಿಕ ಅದನ್ನ ಎಸ್ ನೋ ಪ್ರಾಬ್ಲಮ್ ಆಯ್ತು ನಾನು ಒಪ್ಕೋತೀನಿ ಮಾಡೋ ಹಾಗೇನೆ, ಅದ್ರ ಒಳಗೆ ಹಿಂದೆನೆ ಇರಾನ್ನ ಬೆನ್ನ ಹಿಂದೆ ನಮಗೆ ಸಹಕಾರ ಕೊಡ್ತಾ ಇರು ಅಂತ ಟ್ರಂಪ್ ಹೇಳಿರೋದು. ಇದು ಅಂದ್ರೆ ಪಾಕಿಸ್ತಾನ ಎಂಥ ಒಂದು ಇಕ್ಕಟ್ಟಿನಲ್ಲಿದೆ, ಇತ್ತ ಪುಲಿ ಅತ್ತ ದರಿ. ಅಂದ್ರೆ ಒಂದು ರೀತಿ ಆಕ್ಚುಲಿ ಇರಾನ್ನ ಓಪನ್ ಆಗಿ ಎದುರಾಕೊಂಡ್ರೆ ನೋಡಿ, ದುಬೈ ಅಬುದಾಬಿ ಮೇಲೆ ಬಿದ್ದ ಬಾಂಬ್ಗಳು ಕರಾಚಿ ಮತ್ತೆ ಇಸ್ಲಾಮಾಬಾದ್ ಮೇಲೆ ಬೀಳಲ್ವಾ? ಖಂಡಿತ ಬಿದ್ದೇ ಬಿಡ್ತವೆ. ಅಥವಾ ಓಪನ್ ಆಗಿ ಇರಾನ್ ಪರವಾಗಿ ನಿಂತುಕೊಂಡ್ರೆ ಅಮೆರಿಕನ ಆಯ್ತು ಇದುವರೆಗೂ ನಿಮ್ಮ ಜೊತೆ ಇದ್ದಂಥ ಸ್ನೇಹ ಮುಗೀತು ಅಂತ ಹೇಳಿದ್ರೆ ಅಮೆರಿಕ ಬಿಡ್ತದ? ಇನ್ಫ್ಯಾಕ್ಟ್ ಇರಾನ್ನ ಮುಗಿಸೋದಕ್ಕೂ ಮೊದಲೇ ಪಾಕಿಸ್ತಾನವನ್ನ ಮುಗಿಸಿಬಿಡೋ ಸಾಮರ್ಥ್ಯ ಅಮೆರಿಕದ ಕೈಲಿದೆ. ಈಗ ಇಡೀ ಪ್ರಕರಣದಲ್ಲಿ ಅತಿ ಇಕ್ಕಟ್ಟಿನಲ್ಲಿ ಸಿಕ್ಕೊಂಡಿರುವಂತ ಏನು ಮಾಡಿದ್ರೆ ಏನಾಗುತ್ತೋ ಅಂತ ಹೆದರ್ಕೊಳ್ತಾ ಇರೋಂಥ ಒಂದು ದೇಶ ಅಂತಂದ್ರೆ ಪಾಕಿಸ್ತಾನ ಈ ಕಡೆ ಟ್ರಂಪ್ನು ನಂಬಿಸ್ತಿದೆ, ಈ ಕಡೆ ಇರಾನ್ ಪರವಾಗೂ ಮಾತಾಡ್ತಿದೆ. ಪಾಕಿಸ್ತಾನದ ಈ ನಡೆ ಅದಕ್ಕೆ ಒಂದಿನ ಮುಳ್ಳಾಗುತ್ತೆ. ಯಾರೂ ಕೂಡ ಪಾಕಿಸ್ತಾನವನ್ನ ನಂಬೋದಕ್ಕೆ ರೆಡಿನೇ ಇಲ್ಲ. ಯಾಕಂದ್ರೆ ಅದೊಂದು ಮಾತಿದೆಯಲ್ಲ, 3 ಕೊಟ್ರೆ ಅತ್ತೆ ಕಡೆ, 6 ಕೊಟ್ರೆ ಸೊಸೆ ಕಡೆ ಅಂತ. ಆ ರೀತಿ ಪಾಕಿಸ್ತಾನ ಯಾರ ಕಡೆಯಿಂದ ಹೆಚ್ಚು ಲಾಭ ಇರುತ್ತೋ ಅವ್ರ ಕಡೆ ಹೋಗುತ್ತೆ. ಈಗ ಟ್ರಂಪ್ ಕೆಂಗನಿಗೆ ಗುರಿಯಾಗಬಾರ್ದು ಅಂತ ಇರಾನ್ಗೆ ಒಳಗೊಳಗೆ ಸಪೋರ್ಟ್ ಮಾಡಿ ಮೇಲಿಂದ ಅಮೆರಿಕಾಗೆ ನಾನು ಸಪೋರ್ಟ್ ಮಾಡ್ತಿದ್ದೀನಿ ಅನ್ನೋ ಆಟ ಆಡ್ತಿದೆ.